ಹಾಯ್ ಫ್ರೆಂಡ್ಸ್, ಸಡನ್ ಆಗಿ ಪ್ಲಾನ್ ಮಾಡಿ ಕ್ಯಾಮ್ರಾ ತರೋಕೆ ಹೊರಟಿದ್ದೀವಿ. ಇವಾಗ ನೀವು ತಮ್ಮನಲ್ಲಿ ನೋಡಿರ್ತೀರಾ, M4 ಕ್ಯಾಮ್ರಾ ತರೋದಕ್ಕೆ ಹೊರಟಿದ್ದೀನಿ. ಪ್ಲಾನಿಂಗ್ ಇರಲಿಲ್ಲ ನಂದು ಆ್ಯಕ್ಚುಲಿ ಮೊದಲು, ಬಟ್ ಸಡನ್ ಆಗಿ ನಾನು ನನ್ನ ಫ್ರೆಂಡ್ ಬಂದು ಸ್ಮಾಲ್ ಡಿಸ್ಕಷನ್ ಮಾಡಿದ್ವಿ. ತರಬೇಕು ಅನ್ನಿಸ್ತು. ಇವನೇ ಉದಯ್ ಅಂತ. ಹಾಯ್ ಮಾಡೋದು ಎಲ್ರಿಗೂ. ಓಕೆ, ಸದ್ಯಕ್ಕೆ ಮನೆಗೆ ಹೋಗ್ಬೇಕು. ನಾವು ಮನೆಗೆ ಹೋಗಿ ಕಾರ್ ತೊಗೊಂಡು ಹೋಗ್ಬೇಕು, ಯಾಕಂದ್ರೆ ಮಳೆಗಾಲ. ಬೈಕ್ ತೊಗೊಂಡು ಹೋಗೋದು ಸೇಫ್ ಅಲ್ಲ. ನಮ್ಮ ಬೈಕು ಹೊರಗೆ ನಿಂತೈತಿ R15. ಅಲ್ಲಿಂದ ಮನೆಗೆ ಹೋಗಿ ಕಾರ್ ತೊಗೊಂಡು ಮನೆಗಿರೋ ರೊಕ್ಕನ ಎಣಿಸ್ಕೊಂಡು ಹೋಗಿ ಕ್ಯಾಮ್ರಾನ ತೊಗೊಂಬರ್ಬೇಕು. ಕ್ಯಾಮ್ರಾ ಜೊತೆ ಮತ್ತು ಕೆಲವೊಂದಿಷ್ಟು ಎಕ್ಸಸೈಸ್ನ ತರೋ ಪ್ಲ್ಯಾನ್ ಐತಿ. ಗಿಂಬಲ್ನ ತೊಗೊಳ್ಳೋ ಪ್ಲ್ಯಾನ್ ಐತಿ. ಆಲ್ರೆಡಿ ನನ್ನ ಹತ್ರ ಗಿಂಬಲ್ ಐತಿ, ನೀವು ನೋಡ್ಬೋದು. ಬಟ್ ಇನ್ನೂ ಒಂದು ಗಿಂಬಲ್ ತೊಗೋಬೇಕು. ಫ್ರೆಂಡ್ಸ್, ಮನೆಗೆ ಹೋಗ್ತೀನಿ, ಕಾರ್ ತೊಗೊತೀನಿ, ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ. ಬಂದಿಲ್ಲ ತಾಮ್ರಕ ಹೋಗ್ಬೇಕ. ಯಾವ್ರಿಗೆ ಹುಬ್ಳಿ. ಮತ್ತೆ ಇದು ಮಾಡಿದೇನ್ರಿ ಏನು ಆನ್ಲೈನ್ಗೆ? ಆನ್ಲೈನ್ ರೇಟ್ ಜಾಸ್ತಿ, ಅಲ್ಲಿ ರೇಟ್ ಕಡಿಮೆ ಐತಿ ಇವತ್ತು. ಸ್ಟಾಕ್ ರೇಟ್ ಕಡಿಮೆ ಐತಿ, ಅದಕ್ಕೆ ಇವತ್ತು ಸಡನ್ ಆಗಿ ಆಗೇ ಬಿಡ್ತಾರೆ. ಸಡನ್ ಆಗಿ ಆಗೇ ಬಿಡ್ಸಲ್ಲ. ಇವತ್ತು ರೇಟ್ ಕಡಿಮೆ ಐತಿ, ರೇಟ್ ವೇರಿಯೇಷನ್ ಆಗ್ತಿರ್ತದ. ಮನೆಗೆ ಕಾರ್ ತಗೊಂತೀರಿ? ಹಾಯ್ ಫ್ರೆಂಡ್ಸ್, ಇದು ನಮ್ಮದು ಹೈಯೆಸ್ಟ್ ಬಜೆಟ್ ಕ್ಯಾಮ್ರಾ ನಮ್ಮ ಫೋಟೋಗ್ರಫಿ ಸ್ಟುಡಿಯೋದಲ್ಲಿ. ನೋಡಿ ಇದು ಹೆಂಗೆ ವರ್ಕ್ ಆಕೈತೆ ಅಂತ. ಎಲ್ಲಿದಿ ಎಲ್ಲಿದ್ಲಿ ಎಲ್ಲಿದ್ಲಿ ಬಾಲಿ ಎಷ್ಟೊತ್ತ ನಿನಗೆ ಹೇಳಿ. ನಿಮ್ಮ ಅಜ್ಜನ ತಗೊಂಡ್ ಬಾ, ನೀವು ಅಪ್ಪಾಜಿ ಬೇಡ. ಆಗದಿಲ್ಲ ನಮ್ಮ ಏ ಬ್ರಿಡ್ಜ್ ಕಾಣತ್ತಿಲ್ಲ. ಕಾರಪತ್ತೆ ಮತ್ತು ತೂರ್ಕೊಂಡಿತ್ತು. ಮೊನ್ನೆ ತಗೊಂಡವಿ. ಈಗ 2 ತಿಂಗಳು ಕಟ್ಟಿ ಮತ್ತೆ ಸಾಯ ತನಕ ಲೋನ್ ಕಟ್ಟೋದಿತ್ತು. ಅನ್ಸುತ್ತೆ ನಂಗೆ ಗೊತ್ತಿಲ್ಲಪ್ಪ. ಹೋಗ್ಬೋದು ಅನ್ಸೈತಿ. ಹಾಂ ಓಕೆ, ಮನೆ ಬಂದಾಗ ಇಷ್ಟ ಆಯ್ತು ಬಿಡ. ಕೇಳ ಅಣ್ಣ, ಹೊಡೆದ ಬೇಡ ಅಣ್ಣ, ಹೊಡೆದ ಬೇಡ. ನೀವು ಹೇಳ್ತೀನಿ ಕೇಳ. ಜೀವದ ಬಗ್ಗೆ ಅಷ್ಟು ಆಸೆ. ಹಾಯ್ ಫ್ರೆಂಡ್ಸ್, ನನಗೆ ಯಾಕೆ ಇದೆ ನಡಕ ಅನ್ಸುತ್ತೆ. ಫ್ರೆಂಡ್ಸ್, ಒಂದ್ಸತಿ ಏನಾಯ್ತಂದ್ರೆ ಇದು ಆಕ್ಸಿಲೇಟರ್ ಕಡಿಮೆ ಆಯ್ತು. 1 ಸೆಕೆಂಡ್ ಶಾಕ್ ಆಗ್ಬಿಟ್ಟೆ ನಾನು. ಎಲ್ಲಿ ಕಾರ್ ಬಂದ್ಬಿಟ್ಟು ಅಂತಂದ್ರೆ ಸಲ ಸಾಕೊಳ್ಳೋ ನೀರು ಹೋಯ್ತು ಅನ್ನೋ ಫೀಲ್ ಆಗಿತ್ತು. ಲಕ್ಕಿಲಿ ದಾಟ್ಕೊಂಡ್ಬಿಟ್ವಿ. ಗ್ರೇಟ್ ಎಸ್ಕೇಪ್ ಫ್ರಮ್ ಪ್ರವಾಹ. ಆ್ಯಕ್ಚುಲಿ ಈ ಥರ ರಿಸ್ಕ್ನ ತಗೋಬೇಡಿ, ಯಾಕಂದ್ರೆ ಇದು ನನಗೆ ಗೊತ್ತಿತ್ತು ಇಲ್ಲಿ ಜಾಸ್ತಿ ನೀರು ಇರಲ್ಲ ಅಂತೇಳಿ. ಹಂಗಾಗಿ ನಾನು ಬಂದೆ. ಈ ಥರ ನೀವು ಗೊತ್ತಿಲ್ಲದಿರೋ ಪ್ಲೇಸ್ಗಳಲ್ಲಿ ರಿಸ್ಕ್ನ ತಗೊಳಕ್ ಹೋಗ್ಬೇಡಿ. ಗೊತ್ತಿರೋ ಪ್ಲೇಸಲ್ಲೂ ಕೂಡ ಆ್ಯಕ್ಚುಲಿ ಹಂಗೆ ಮೂವ್ ಆಗಬಾರ್ದು. ಯಾಕಂತ ಹೇಳಿದ್ರೆ ಮೊದ್ಲು ಹೆಂಗಿರುತ್ತೋ, ನೀರು ಹೋದ್ಮೇಲೆ ಹೆಂಗಿರುತ್ತೋ ಗೊತ್ತಿರಲ್ಲ. ನೀರು ಹೋದಾಗ ಬೇರೆ ಯಾವುದಾದ್ರೂ ಈ ನೀರಲ್ಲಿ ಬಂದಿರೋ ಬಡ್ಡಿ ಅಥವಾ ಮುಳ್ಳು, ಏನೋ ಈಗ ಬಡ್ಡಿ ಅದಕ್ಕೂ ಬಡ್ದು ಬ್ರಿಡ್ಜ್ ಹಾಳಾಗ್ಬೋದು, ಅಥವಾ ಮುಳ್ಳುಗಳು ನಿಂತ್ಕೊಂಡು ಕಾರ್ಗಳು ಪಂಚರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ನಿಮಗೆಲ್ಲ ಬುದ್ಧಿ ಹೇಳಿ ನಾನಾ ಮಾಡತ್ತೆ ಅಂತ ಬೈಬೇಡ್ರಿ. ಅನಿವಾರ್ಯತೆ ಇದೊಂದೇ ರೋಡು, ಹೋಗಲೇಬೇಕು. ಸೊ ನಾನು ಯೂಸ್ ಮಾಡಿದೆ ಈ ರೋಡ್ನ. ಓಕೆ, ನನಗೆ ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹೆಸರಾಗಿದೆ. ಆ್ಯಕ್ಚುಲಿ ಬೆಳಿಗ್ಗೆ ನಾಷ್ಟ ಮಾಡಿಲ್ಲ. ಇವಾಗ ಟೈಮು 1:18. ಇವಾಗ ಊಟ ಮಾಡೋ ಟೈಮಲ್ಲಿ ಇನ್ನೂ ನಾಷ್ಟ ಮಾಡ್ಬೇಕು. ನಾವು ಊಟ ಮಾಡೋಣ, ನಾಷ್ಟ ಮಾಡೋಣ. ಫ್ರೆಂಡ್ ಅಂತ ಹೊರಗೆ ನೋಡೋದು, ಪುರ ನೋಡೋದು. ನಮ್ಮ ಇನ್ನೊಬ್ಬ ಫ್ರೆಂಡ್ ಬರೋ ಇದ್ದ, ಅವನೀಗ ಪಿಕಪ್ ಮಾಡ್ಕೋಬೇಕು. ಪಿಕಪ್ ಮಾಡ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಬಂದೆ ಅಂತ ಭಾಳ ಮಾತಾಡ್ತಾನೆ.
ಏ ಬಾಯ್ಲೆ ಮತ್ಲೇ ಚೇಂಜ್ ಮಾಡ್ಕೊಂಡ್ರಿ ಫೋನ ಹ್ಮ್ ಬೇಕಲ್ಲ ಮೀಟ್ರ್ ಐಫೋನ್ 16 ಯೂಸ್ ಮಾಡಕ್ಕೆ. ಏ ಜಗಳ ಬೇಡ ಮತ್ತೆ ಮುರ್ದಿ ನೀನು ಮಾತ್ರ ಒಟ್ಟು ಉಪದ್ಯಾಪಿ ನನ್ನ ಮಕ್ಕಳು ಕೊಡ್ರಿ ನನಗೆ. ಹಾಯ್ ಫ್ರೆಂಡ್ಸ್, ಟುಡೇ ಐ ಆಮ್ ಗೋಯಿಂಗ್ ಟು ಲಾಲ್ಬಾಗ್. ಯು ಕಮ್ ಆಲ್ ಫ್ರೆಂಡ್ಸ್. 1 ಲಾಖ ಆಗ್ಲಿಲ್ಲ ನಾವು ಜೀವನದಾಗ ಎಲ್ಲ ಮಾಡಿ ಅದ್ರ ಸಂಬಂಧ ನಾನು ಪರ್ಚೇಸ್ ಮಾಡಲಿ ಅಂತ ಹಾಕಿದ್ದಿಲ್ಲ. ಈ ಸಲ ಪರ್ಚೇಸ್ ಮಾಡ ಲಾಗ್ ಸಲಾಗೆ ಪರ್ಚೇಸ್ ಮಾಡ್ಕೊಂಡು ಬೇರೆ ನಾನು ಈಗ ಹಾಂ ಮಕ್ಕಳಾಗಿಲ್ಲ, ಮರಿ ಆಗಿಲ್ಲ, ಮದುವೆ ಆಗಿಲ್ಲ. ಏನು ಬಳಿ ಜೋರ ಆಗ್ತದೆ. ನಿಂತರು ನಿನ್ನ ಧ್ಯಾನ ಅಗಡಿ ತೋಟ. ಪ್ರೀವೆಡ್ಡಿಂಗ್ ಎಲ್ಲ ಮಾಡಿದೆ ಇಲ್ಲಿ ಬಂದಿದ್ದಣ್ಣ. ಈ ರೋಡ್ನಾಗ ಮಾಡೀನಿ. ರೋಡ್ನಾಗ ಈಗ ಒಂದು ಸೈಡ್ ಹೂವಿನ ಗಿಡ ಇತ್ತು. ಇದು ನಮ್ದೇಯ, ಇದು ನಮ್ದೇಯ, ಎಲ್ಲ ನಮ್ದೇಯ. ಇದು ಹುಬ್ಳಿ ರೀಚ್ ಆಗ್ತಿದ್ದಂಗೆ ನಮ್ಮ ಹುಡುಗರು ಟೀ ಕುಡಿಬೇಕು ಅಂದರು. ಹಾಗಾಗಿ ಹುಬ್ಳಿ ಎಂಟ್ರೆನ್ಸಲ್ಲಿ ಇರೋ ಟೀ ಅಂಗಡಿಗೆ ನಿಲ್ಲಿಸಿ ಟೀ ಕುಡಿಯೋದಕ್ಕೆ ಹೊರಟ್ವಿ. ಟೀ ಕುಡಿತಾ ನಿಂತ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಟೀನ ಎಂಜಾಯ್ ಮಾಡಿದ್ವಿ. ಟೀ ತುಂಬ ಚೆನ್ನಾಗಿತ್ತು. ನಾನು ಒಂದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 5ರಿಂದ 6 ಟೀ ಅಂತೂ ಕುಡಿತೀನಿ. ಯಾಕಂದರೆ ನನಗೆ ಟೀ ಅಂದರೆ ಭಾಳ ಇಷ್ಟ. ಟೀ ಕುಡಿದಿದ್ದಾದಮೇಲೆ ನಮ್ಮ ಹುಡುಗರು ಬಿಲ್ ಪೇ ಮಾಡಿ ಬರ್ತಾಯಿದ್ರು. ಅದಾದಮೇಲೆ ನಮ್ಮ ಒಂದು ಮುಂದಿನ ಪಯಣ ಸಿಟಿ ಒಳಗೆ. ಈ ಕಾರನ್ನು ಸಿಟಿ ಒಳಗೆ ಒಯ್ಯೋದು ಮೇನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಈ ಪಾರ್ಕಿಂಗ್ದು ಕಾರ್ನ ಯೂಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆ. ನಾವು ಅಲ್ಲೇ ನಿಯರ್ ಬೈ ಇರ್ತಕ್ಕಂಥ ಯಾವ ಮಾಲ್ ಇದು ಯು ಮಾಲಲ್ಲಿ ಕಾರ್ನ ಪಾರ್ಕ್ ಮಾಡಿ ಅಲ್ಲಿಂದ ನಮ್ಮ ಒಂದು ಜೈನ್ ಕಂಪ್ಯೂಟರ್ಸ್ ಕಡೆ ಹೊರಟ್ವಿ. ಇದೇ ನೋಡಿ ಈಗ ನೀವು ನೋಡ್ತಿದ್ರಲ್ಲ, ಇದು ಜೈನ್ ಇನ್ಫೋಟೆಕ್. ಇಲ್ಲಿ ನಾವು ನಮ್ಮ ಒಂದು ಕ್ಯಾಮ್ರಾನ ಪರ್ಚೇಸ್ ಮಾಡಬೇಕು. ಯಾಕಂದರೆ ಮೊದಲೇ ಕಾಲ್ ಮಾಡಿ ಆಲ್ರೆಡಿ ಬುಕ್ ಮಾಡಿದ್ವಿ. ಇದೆಯೋ ಇಲ್ಲವೋ ಸ್ಟಾಕ್ ಅಂತೆಲ್ಲ ಕೇಳಿಕೊಂಡು ಅದಾದಮೇಲೆ ನಾವು ಅಲ್ಲಿಗೆ ಹೋಗಿದ್ದು. ನಂತರ ಅಲ್ಲಿರೋ ಓನರು ಕ್ಯಾಮ್ರಾನ ತೊಗೊಂಬಂದು ನಮ್ಮ ಕೈಗೆ ಕೊಡೋದಕ್ಕೆ ಹೇಳ್ತಾರೆ. ಇದೇ ನೋಡಿ M4 ಕ್ಯಾಮ್ರಾ. ನಾವು 2 ಲಕ್ಷ ಕೊಟ್ಟು ಏನು ಕ್ಯಾಮ್ರಾ ತೊಗೋತಿದ್ದೀವಿ ಇದೇ ಕ್ಯಾಮ್ರಾ. ಅದು ಬರೀ ಬಾಡಿಗೆ 2 ಲಕ್ಷ ರೂಪಾಯಿ ಆಗುತ್ತೆ ಈ ಒಂದು M4 ಕ್ಯಾಮ್ರಾಗೆ. ಇದು ಆ್ಯಕ್ಚುಲಿ ನಾನು ಕಳೆದ 1 ವರ್ಷದಿಂದ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇದು ಸೆಕೆಂಡ್ ಕ್ಯಾಮ್ರಾ. ಇದಕ್ಕೂ ಮುಂಚೆ A7Cನೂ ಕೂಡ ಯೂಸ್ ಮಾಡಿದ್ದೀನಿ. ನನ್ನ ಲಾಂಗ್ ಟರ್ಮಲ್ಲಿ A7C ಜಾಸ್ತಿ ಯೂಸ್ ಮಾಡಿದ್ದು. ಆಮೇಲೆ RS4 ಇವಾಗ ಲೇಟೆಸ್ಟ್ ಗಿಂಬಲ್ಲು ಟ್ರೆಂಡಿ ಇರೋದು. ಪ್ರತಿಯೊಬ್ಬರು ಕೂಡ ಇದನ್ನೇ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ 90% ಜನ ಅಂತೂ ಇದನ್ನೇ ಯೂಸ್ ಮಾಡೋದು. ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ಕೊಂಡ್ವಿ. ಗಿಂಬಲ್ಲು ನನಗೆಲ್ಲ ನನ್ನ ಪಕ್ಕದಲ್ಲಿ ನಿಂತಿದ್ದಾನಲ್ಲ ಉದಯ್, ಈ ಒಂದು ಗಿಂಬಲ್ಲು. ಯಾಕಂದರೆ ಅವನು ಸಿನಿಮಾಟೋಗ್ರಫಿನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಹಾಗೆ ನಿಂತ್ಕೊಂಡು ಮತ್ತೆ ಏನೇನು ಬೇಕು ಎಕ್ಸಸರೀಸ್ ಎಲ್ಲ ನೋಡ್ತಾ ಇದ್ವಿ. ಕೆಲವೊಂದಿಷ್ಟು ಎಕ್ಸಸರೀಸ್ ತೊಗೊಂಡ್ವಿ. ಅದೇ ಟೈಮಲ್ಲಿ ಟ್ರೈಪಾಡ್ ತೊಗೋಬೇಕಿತ್ತು ಉದಯ್ ಅನ್ನೋರು. ಸ್ಮೂತ್ನೆಸ್ ಅದನ್ನೆಲ್ಲ ಚೆಕ್ ಮಾಡಿ ಒಂದು ಟ್ರೈಪಾಡನ್ನು ಚೂಸ್ ಮಾಡಿ ಅಲ್ಲಿಂದ ಅದನ್ನು ತೊಗೊಂಡು ಬಂದ್ವಿ. ಇವ ಅದಾನಲ್ಲ, ಇವನು ಕರ್ಕೊಂಡು ಲಾಗ್ ಮಾಡಕತ್ರ ಜಾಸ್ತಿ ಬೀಪ್ ಸೌಂಡ ಯೂಸ್ ಮಾಡೋಕ್ಕಾಗತ್ತೆ. ಹಂಗಾಗಿ ಇವ್ನು ಕರ್ಕೊಂಡು ಲಾಗ್ ಮಾಡಲ್ಲ, ಇವ್ನು ಇದ್ದಾಗ ಲಾಗ್ ಮಾಡಲ್ಲ ನಾವು. ಈಗ ನಮ್ಮ ಒಂದು ಕ್ಯಾಮ್ರಾನ ಅನ್ಬಾಕ್ಸ್ ಮಾಡುವಂಥ ಸಮಯ, ಎಕ್ಸೈಟ್ಮೆಂಟ್ ತುಂಬ ಇರುತ್ತೆ. ಯಾಕಂದರೆ ಹೊಸ ಕ್ಯಾಮ್ರಾ ಅಂತ ಹೇಳಿದ್ರೆ ಒಂದು ಫೀಲ್ ಎಲ್ರಿಗೂ ಇರುತ್ತೆ. ಅದೇ ರೀತಿ ಆ ಫೀಲ್ ನನಗೂ ಕೂಡ ಇತ್ತು. ಬಾಕ್ಸ್ನೆಲ್ಲ ಓಪನ್ ಮಾಡಿ ಕ್ಯಾಮ್ರಾನ ಹೊರಗೆ ತೆಗೆದಾಗ ಒಂದು ಖುಷಿ ಆಯಿತು. ಬಾಡಿನ ಹಿಡ್ಕೊಳ್ತಿದ್ದಂಗೆ ಒಂದು ಹೊಸದಲ್ಲ ಆ ಫೀಲ್ ಇರುತ್ತೆ. ಸೊ ಆ ಖುಷಿ ಕಾಣಿಸ್ತಾ ಇತ್ತು ನನ್ನ ಮುಖದಲ್ಲಿ. ನೆಕ್ಸ್ಟ್ ಎಕ್ಸಸರೀಸ್ ಎಲ್ಲ ಕರೆಕ್ಟಾಗಿದ್ದಾವೋ ಇಲ್ಲೋ ಎಲ್ಲ ಚೆಕ್ ಮಾಡಿದೆ. ಅಂದರೆ ವರ್ಕಿಂಗ್ ಕಂಡೀಷನಲ್ಲಿ ಇದೆಯೋ ಇಲ್ಲೋ ಅಂತ. ಯಾಕಂದರೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಆಗಿ ಪ್ರಾಬ್ಲಮ್ ಆಗಿರ್ಬಾರ್ದು ಅಲ್ವಾ, ಅದಕ್ಕೋಸ್ಕರ ಚೆಕ್ ಮಾಡಿ ಆಮೇಲೆ ಡೇಟು ಗೀಟೆಲ್ಲ ಸೆಟ್ಟಿಂಗ್ ಮಾಡಿಕೊಂಡು M4ನ ಫೈನಲಿ ರೆಡಿ ಮಾಡ್ಕೊಂಡ್ವಿ. ಕಂಗ್ರ್ಯಾಚುಲೇಷನ್ಸ್ ಯುವರ್ M4. ಕಂಗ್ರ್ಯಾಚುಲೇಷನ್ ಫಾರ್ ಯುವರ್ ನ್ಯೂ ಕ್ಯಾಮ್ರಾ. ನಂತರ ಉದಯ್ ಅವರು ತಮ್ಮ ಒಂದು ಗಿಂಬಲನ್ನು ಅನ್ಬಾಕ್ಸ್ ಮಾಡ್ತಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಅನ್ಬಾಕ್ಸ್ ಮಾಡ್ತಿದ್ದಾರೆ ಅಂತ. ಎಲ್ಲ ಐಟಮ್ಸ್ ಚೆಕ್ ಮಾಡ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿದಾವೋ ಇಲ್ವೋ ಅನ್ನೋದು. ಅವ್ರಿಗೂ ಕೂಡ ಹೊಸದನ್ನು ಓಪನ್ ಮಾಡೋದಕ್ಕೆ ಖುಷಿ ಇದ್ದೇ ಇರುತ್ತೆ. ಹಾಗಾಗಿ ಓಪನ್ ಮಾಡಿ ಎಲ್ಲನೂ ಚೆಕ್ ಮಾಡ್ತಾ ಇದ್ದಾರೆ. ಅದನ್ನು ಕೈಲಿ ಹಿಡ್ಕೊಂಡು ಒಂದು ಫೀಲ್ ಮಾಡ್ತಾ ಇದ್ದಾರೆ ಅವರು. ಓಕೆ, ನಂತರ ಎಲ್ಲ ಮುಗಿದ್ಮೇಲೆ ಪೇಮೆಂಟನ್ನು ಮಾಡಿದ್ವಿ. ಗರಿ ನೋಟು, ಇದಕ್ಕೋಸ್ಕರನೇ ಕಷ್ಟಪಡೋದು ಎಲ್ಲರೂ. ನಾವು ಕೂಡ ಇದಕ್ಕೋಸ್ಕರನೇ ಕಷ್ಟಪಡೋದು. ಇದು ಆ್ಯಕ್ಚುಲಿ ನಮ್ಮ ಅವನ ಹತ್ರ ಸಾಲ ತೊಗೊಂಡು ಬಂದಿರೋದು. ಇವಾಗ ಫೈನಲಿ ಪೇಮೆಂಟ್ ಎಲ್ಲ ಆಯಿತು. ಪೇಮೆಂಟ್ ಆದಮೇಲೆ ನಾವು ಎಲ್ಲ ಐಟಮ್ಸನ್ನು ಪ್ಯಾಕ್ ಮಾಡಿಸ್ಕೊಂಡ್ವಿ. ಅದನ್ನೆಲ್ಲ ಒಂದು ಚೀಲದಲ್ಲಿ ಹಾಕ್ಕೊಟ್ರು. ಆ ಚೀಲಗಳನ್ನ ನೋಡ್ತಾ ಇದ್ದರೆ ಎಷ್ಟು ವ್ಯಾಲ್ಯೂಯೇಬಲ್ ಐಟಮ್ಸ್ ಅಲ್ಲ ಅಂತ ಅನಿಸುತ್ತೆ. ಬಟ್ ಸಿಕ್ಕಾಪಟ್ಟೆ ವ್ಯಾಲ್ಯೂಯೇಬಲ್ ಐಟಮ್ಸು.
ನೋಡಿ ಕ್ಯಾಮ್ರಾ, ಬಾಡಿ ಮತ್ತು ಆಕ್ಸೆಸರೀಸ್ಗಳನ್ನ ಈ ಥರ ನಾವು ಕ್ಯಾರಿ ಮಾಡ್ತಾಯಿದ್ದೀವಿ. ಫುಲ್ ಶಾಪಿಂಗ್ ಫ್ರೆಂಡ್ಸ್. 3 ಲಕ್ಷ ರೂಪಾಯಿ ಕೊಟ್ಟು ಐಟಮ್ ತೊಗೊಂಡಿದ್ದೀವಿ. ನೋಡಿ ಹೆಂಗೆ ಹೊತ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಖಾಲಿ 3 ಲಕ್ಷ ಗೋವಿಂದ. ರವಿ, ಶೋ ಮಿ ಯುವರ್ ಫೇಸ್. ಏನು ಮಾತಾಡ್ಕೊಳ್ಳಿ ವಜ್ಜೆಗಿದ್ರೆ ಕಾರ್ ಚಾವಿಲಿಟಿ ಇಲ್ಲಿದೆ. ಏಯ್ ಕ್ಲೋಸಪ್ನೇ ತಗೊಂತಪ್ಪ. ಅದಾದಮೇಲೆ ಎಲ್ಲ ಐಟಮ್ನು ಹೊತ್ಕೊಂಡು ನಾವು ಕಾರ್ ಪಾರ್ಕ್ ಮಾಡಿರೋ ಜಾಗದ ಕಡೆ ಹೋದ್ವಿ. ಅದನ್ನು ಮುಂಚಿಡು ರವಿ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಜೀವ ಬಾಯಿ ಬಂದಿದೆ. ಅಣ್ಣ ಕೂತಿ ಇಲ್ಲೇ. ಇಲ್ಲಿಗೆ ಶಾಪಿಂಗ್ ಮುಗಿದಿಲ್ಲ, ಇನ್ನು ಲೆನ್ಸ್ ಕೂಡ ತೊಗೋಬೇಕು. ಸದ್ಯಕ್ಕೆ ಬಾಡಿ ಅಷ್ಟೇ ತೊಗೊಂಡಿದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.